ಒಳ್ಳೆಯ ಮನುಷ್ಯ ಎಂದೂ ಸ್ವಾರ್ಥಿಯಾಗಿರುವುದಿಲ್ಲ. ಆದರೆ ಅವನಿಗೆ ಯಾವಾಗ ಬೇರೊಬ್ಬರ ಯೋಗ್ಯತೆ ಗೊತ್ತಾಗುವುದೋ ಆಗ ಅವರಿಂದ ಮೌನವಾಗಿ ದೂರ ಸರಿಯುತ್ತಾನೆ. ನೀವು ಕಾಣುವ ಪ್ರತಿ ಕನಸುಗಳು ನನಸಾಗದಿರಬಹುದು, ಆದರೆ ನೀವು ಪಡುವ ಕಷ್ಟ ಮತ್ತು ಪ್ರಯತ್ನ ಎಂದಿಗೂ ವ್ಯರ್ಥವಾಗುವುದಿಲ್ಲ. ಬದುಕಿಗಾಗಿ ಯಾರನ್ನೂ ಕೂಡ ಅವಲಂಬಿಸಬೇಡಿ. ಅವಲಂಬಿಸಿದರೆ ಊಟದ ಎಲೆಯಂತೆ ನೋಡುವ ಕಾಲವಿದು. ಬದುಕು ನಮ್ಮದೇ ಎನ್ನುವುದಾದರೆ ನಮ್ಮ ಬದುಕಿನ ಮನೆಯನ್ನು ನಾವೇ ಕಟ್ಟಿಕೊಳ್ಳಬೇಕು. ಅರಮನೆಯಾದರೂ ಸರಿ, ಗುಡಿಸಲಾದರೂ ಸರಿ. ಶ್ರಮ ಅನ್ನೋ ಆಳಕ್ಕೆ ಬೇರುಗಳು ತಲುಪಿದಾಗಲೇ ಆಕಾಶ ಅನ್ನೋ ಎತ್ತರಕ್ಕೆ ಮರ ಬೆಳೆಯುತ್ತದೆ. ಕಷ್ಟಕ್ಕೆ ಸಹಾಯ ಮಾಡಲು ಯಾರೂ ಸಿಗದಿದ್ದರೂ ಪರವಾಗಿಲ್ಲ, ಆದರೆ ಧೈರ್ಯ ಹೇಳುವ ಒಂದು ಒಳ್ಳೆಯ ಮನಸ್ಸು ಇದ್ದರೆ ಅಷ್ಟೇ ಸಾಕು. ಜೀವನ ಎಂಬ ತರಗತಿಯಲ್ಲಿ ಗಂಟೆಗೊಂದು ಪಾಠ, ನಿಮಿಷಕ್ಕೊಂದು ಅನುಭವ. ಅಗತ್ಯ ಇರುವವರಿಗೆ ಮಾತ್ರ ಸಹಾಯ ಮಾಡುವುದು ಪುಣ್ಯದ ಕೆಲಸ. ಸಹಾಯ ಮಾಡುವ ಸಂದರ್ಭ ಎಲ್ಲರಿಗೂ ಸಿಗುವುದಿಲ್ಲ. ಭಾಗ್ಯವಂತರಿಗೆ ಮಾತ್ರ ಸಹಾಯ ಮಾಡುವ ಸಂದರ್ಭ ಸಿಗುತ್ತದೆ. ಇನ್ನೊಬ್ಬರಿಗೆ ಒಳ್ಳೆಯದನ್ನು ಬಯಸುವ ವ್ಯಕ್ತಿ ಸದಾ ನೋವು ಅನುಭವಿಸುತ್ತಾನೆ. ಆದರೆ ಯಾರ ಬಗ್ಗೆಯೂ ಕೂಡ ಯೋಚಿಸದ ವ್ಯಕ್ತಿ ನೆಮ್ಮದಿಯಿಂದ ಇರುತ್ತಾನೆ. ಇದು ಎಂತಹ ಕಾಲವೆಂದರೆ ಬಲಗೈನಲ್ಲಿ ತುತ್ತು ತೋರಿಸಿ ಎಡಗೈನಲ್ಲಿ ವಿಷ ತಿನ್ನಿಸುವ ಸ್ವಾರ್ಥಿಗಳ ಪ್ರಪಂಚದಲ್ಲಿ ಜೀವನದ ಪ್ರತಿ ಹೆಜ್ಜೆಯೂ ಕೂಡ ಜಾಗೃತವಾಗಿ ಇರಲಿ. ಒಳ್ಳೆಯ ಜನರನ್ನ ಪರೀಕ್ಷೆ ಮಾಡಬೇಡಿ, ಏಕೆಂದರೆ ಅವರಿಗೆ ನೋವಾದರೆ ಮಾತಿಗೆ ಮಾತು ಕೊಡುವುದಿಲ್ಲ. ಬದಲಾಗಿ ನಿಮ್ಮ ಜೀವನದಿಂದ ಬಹಳ ದೂರ ಹೋಗಿಬಿಡುತ್ತಾರೆ. ಬಹುತೇಕ ಸಂಬಂಧಗಳು ಹಾಳಾಗುವುದು ಹೊಡೆದಾಟಗಳಿಂದಲ್ಲ, ಬೆನ್ ಹಿಂದೆ ಮಾತನಾಡುವುದರಿಂದ. ದುಡ್ಡಿಲ್ಲದವನು ಬಡವನಲ್ಲ, ಕನಸುಗಳು ಇಲ್ಲದವನು ನಿಜವಾದ ಬಡವ. ಬದುಕಿಗೆ ಭಯ ಮುಖ್ಯವಲ್ಲ, ಭರವಸೆ ಮುಖ್ಯ. ಇಡೀ ಪ್ರಪಂಚವೇ ನಿನ್ನ ವಿರುದ್ಧವಾಗಿ ನಿಂತರೂ ಕೂಡ ಒಬ್ಬಂಟಿಗನಾಗಿ ನಿಲ್ಲುವ ಸಾಹಸ ಮಾಡು. ಆದರೆ ಸತ್ಯ ಧರ್ಮದ ಪರವಾಗಿರು, ನಿನ್ನ ಜೊತೆ ಪರಮಾತ್ಮನೇ ನಿಲ್ಲುತ್ತಾನೆ. ಬದುಕು ಎಷ್ಟು ಶ್ರೀಮಂತವಾಗಿದೆ ಎನ್ನುವುದಕ್ಕಿಂತ ಎಷ್ಟು ನೆಮ್ಮದಿಯಾಗಿದೆ ಅನ್ನೋದು ಬಹಳ ಮುಖ್ಯ. ಕೆಲವೊಮ್ಮೆ ಕೆಲವರ ಬದಲಾವಣೆಯೇ ನಮ್ಮ ಬದಲಾವಣೆಗೆ ಕಾರಣವಾಗಿರುತ್ತದೆ. ನಾವು ಎಷ್ಟೇ ಒಳ್ಳೆಯವರಾಗಿದ್ದರೂ ಕೂಡ ಜನ ಮಾತ್ರ ನಾವು ಸತ್ತ ಮೇಲೆಯೇ ನಮ್ಮನ್ನು ಹೊಗಳೋದು. ಸಂಬಂಧಗಳು ದೀಪದ ಎಣ್ಣೆಯಂತಿರಬೇಕು. ಯಾರು ಎಷ್ಟೇ ಬತ್ತಿ ಇಟ್ಟರೂ ಕೂಡ ಅದು ಬೆಳಗುತ್ತಿರಬೇಕು. ಮಣ್ಣಲ್ಲಿ ಮಣ್ಣಾಗು ಪರವಾಗಿಲ್ಲ, ಆದರೆ ಕೆಟ್ಟವರಲ್ಲಿ ನೀನು ಒಬ್ಬನಾಗಬೇಡ. ಬಡತನ ಸಿರಿತನ ಶಾಶ್ವತವಲ್ಲ, ನೀನು ತೋರುವ ಮಾನವೀಯ ಗುಣವೊಂದೇ ಶಾಶ್ವತ. ನಾನು ಸಮಯವನ್ನು ಕೊಡಲಾಗಲಿಲ್ಲ ನಿಜ, ನೀನು ಸಹ ಅದೇ ತಪ್ಪನ್ನ ಮಾಡಿದರೆ ಸಮಯದ ನಡುವೆ ಸಾಯುವುದು ನಮ್ಮ ಪ್ರೀತಿ. ಜೀವನದ ಸತ್ಯವೇನೆಂದರೆ ಒಬ್ಬರ ಕಷ್ಟಕ್ಕೆ ನೀನಾದರೆ ನಿನ್ನ ಕಷ್ಟಕ್ಕೆ ಆ ದೇವರು ಯಾರನ್ನಾದರೂ ಕೂಡ ಸೃಷ್ಟಿ ಮಾಡಿರುತ್ತಾನೆ. ರಸವಿಲ್ಲದ ಹಣ್ಣು, ಪರಿಮಳ ಇಲ್ಲದ ಪುಷ್ಪ, ಪ್ರಾಣವಿಲ್ಲದ ದೇಹ, ಮಹತ್ವವಿಲ್ಲದ ಮಾತು, ನಂಬಿಕೆ ಇಲ್ಲದ ಸಂಬಂಧ, ಇವುಗಳು ಇದ್ದರೆ ಎಷ್ಟು, ಹೋದರೆ ಎಷ್ಟು. ಇಡೀ ಪ್ರಪಂಚವೇ ನಿಂತಿರುವುದು ನಂಬಿಕೆಯ ಮೇಲೆ. ಸಂಬಂಧ ಎನ್ನುವುದು ಹೃದಯದಿಂದ ಕೂಡಿರಬೇಕೇ ಹೊರತು ಅವಶ್ಯಕತೆಯಿಂದಲ್ಲ. ನನ್ನ ಪ್ರಕಾರ ಸಾಸಿವೆ ಕಾಳಿನಷ್ಟು ಪ್ರೀತಿ ಕೊಟ್ಟು ಬೆಟ್ಟದಷ್ಟು ನೆಮ್ಮದಿ ಹಾಳು ಮಾಡುವ ಜನರಿಂದ ದೂರವಿರಿ. ಎಷ್ಟು ವರ್ಷ ಬದುಕಿದೆ ಎಂಬುವುದು ಮುಖ್ಯವಲ್ಲ, ಇದ್ದಷ್ಟು ದಿನ ಹೇಗೆ ಬದುಕಿದೆ ಎಂಬುದು ಬಹಳ ಮುಖ್ಯ. ಬದುಕಿದಷ್ಟು ದಿನದಲ್ಲಿ ಒಳ್ಳೆಯದನ್ನೇ ಯೋಚಿಸಿ, ಒಳ್ಳೆಯದನ್ನೇ ಬಯಸಿ.
ನಿಮ್ಮ ಪ್ರಯತ್ನವಿಲ್ಲದೆ ನೀವು ಯಶಸ್ವಿ ಆಗಲು ಸಾಧ್ಯವೇ ಇಲ್ಲ. ನಿಮ್ಮ ಸಂಪೂರ್ಣ ಪ್ರಯತ್ನ ನಿಮ್ಮ ಕೆಲಸದಲ್ಲಿದ್ದರೆ ನೀವು ವಿಫಲರಾಗಲು ಸಾಧ್ಯವೇ ಇಲ್ಲ. ನೇರವಾಗಿ ಮಾತನಾಡುವವರನ್ನ ಕಳೆದುಕೊಳ್ಳಬೇಡಿ. ಅಂಥವರ ಮನಸ್ಸು ಯಾರಿಗೂ ಕೆಟ್ಟದ್ದನ್ನು ಬಯಸುವುದಿಲ್ಲ. ಪ್ರಪಂಚವು ಬಹಳಷ್ಟು ವಿಶಾಲವಾಗಿದೆ. ಒತ್ತಾಯವಾಗಿ ಯಾರ ಜೊತೆಯೂ ಕೂಡ ಬದುಕುವ ಪ್ರಯತ್ನ ಮಾಡಬೇಡಿ. ನಿಮ್ಮನ್ನು ಗೌರವಿಸುವವರು ನಿಮ್ಮನ್ನು ಹುಡುಕಿಕೊಂಡು ಬಂದೇ ಬರುತ್ತಾರೆ. ನಿಮ್ಮೆಲ್ಲರಿಗೂ ಕೂಡ ಜೀವನದಲ್ಲಿ ಎಲ್ಲ ಕಾರ್ಯಗಳಲ್ಲಿ ಯಶಸ್ಸು ಸಿಗಲಿ ಅಂತ ಬಯಸುತ್ತಾ ತಮಗೆಲ್ಲರಿಗೂ ನಮಸ್ಕಾರ. ನೆಕ್ಸ್ಟ್ ವಿಡಿಯೋನಲ್ಲಿ ಭೇಟಿಯಾಗೋಣ.